ಬಿಸ್ನೆಸ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ಆದ್ರೆ ಬಿಸ್ನೆಸ್ ಬಗ್ಗೆ ಏನು ನಾಲೆಡ್ಜ್ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದಕ್ಕೆ ನಾವಿದ್ದೀವಿ. ಇವಾಗಲೇ ಪೇಜ್ ಸಬ್ಸ್ಕ್ರೈಬ್ ಮಾಡಿ. ಫ್ರಮ್ ಸ್ಕ್ರಾಚ್ ಬೇಸಿಕ್ ಇಂದ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ಯಾವೆಲ್ಲ ಇನ್ಫಾರ್ಮೇಶನ್ಸ್ ಬೇಕು ಆ ಪ್ರತಿಯೊಂದು ಇನ್ಫಾರ್ಮೇಶನ್ ನಾವು ನಮ್ಮ ಪೇಜಲ್ಲಿ ಶೇರ್ ಮಾಡ್ತೀವಿ. ಹೌ ಡಿಡ್ ವಿ ಗೋ ಫ್ರಮ್ ದಿಸ್ ಟು ದಿಸ್? Honestly, finding our logo was nothing but a miracle. It took us a solid 3 months of overthinking. ನೋಡೋದಕ್ಕೆ ಬರೀ ಜಸ್ಟ್ ಒಂದು ಲೋಗೋ ಅಂತ ಅನ್ಸುತ್ತೆ, ಬಟ್ ಇಟ್ಸ್ ನಾಟ್ ಜಸ್ಟ್ ಅ ರ್ಯಾಂಡಮ್ ಡಿಸೈನ್. ಇಟ್ಸ್ ಯೋರ್ ಐಡೆಂಟಿಟಿ. ಥಿಂಕ್ ಅಬೌಟ್ ಇಟ್. ಒಂದು ಟಿಕ್ ಮಾರ್ಕ್ ಅಂದ್ರೆ ನೈಕಿ, ಆಪಲ್ ಅಂದ್ರೆ ಟೆಕ್, ಫೋರ್ ರಿಂಗ್ಸ್ ಅಂದ್ರೆ ಆಡಿ. ಹೀಗೆ ಲೋಗೋ ನೋಡಿದ್ರೆ ಸಾಕು, ಬ್ರ್ಯಾಂಡ್ ನೇಮ್ ನಿಮ್ಗೆ ಈಸಿಯಾಗಿ ನೆನಪಾಗುತ್ತೆ. ದಟ್ಸ್ ದ ಪವರ್ ಆಫ್ ಡಿಸೈನ್. ಬ್ರ್ಯಾಂಡ್ ಲೋಗೋ ಅಂದ್ರೆ ಸಟಲ್ ಆಗಿ ನೀವ್ ಯಾರು, ಏನ್ ಮಾಡ್ತೀರಾ ಅಂತ ನೋಡಿದ ತಕ್ಷಣ ಹಿಂಟ್ ಸಿಗ್ಬೇಕು. ಅದು ಸಿಂಪಲ್ ಆಗಿ ಅಂಡ್ ಈಸಿಯಾಗಿ ನೆನ್ಪಿಟ್ಕೊಳ್ಳೋ ಥರನೂ ಇರಬೇಕು. ಅಂಡ್ ಆ ಥರ ಇಂಪ್ಯಾಕ್ಟ್ಫುಲ್ ಡಿಸೈನು ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ತುಂಬ ಇಟ್ರೇಷನ್ಸು, ತುಂಬ ರಿಜೆಕ್ಷನ್ಸು, ತುಂಬ ಸರಿ ಪ್ರಯತ್ನ ಪಟ್ಟ ಮೇಲೆ ನಿಮ್ಗೆ ಒಂದು ರಿಸಲ್ಟ್ ಸಿಗುತ್ತೆ. ನಮ್ಮ ಬ್ರ್ಯಾಂಡ್ ನೇಮ್ ರಾಮಧಾನ್ಯ ಅಂತ ಇದ್ದಿದ್ರಿಂದ ಶ್ರೀರಾಮ ಒಂದು ಆರೋ ಶೂಟ್ ಮಾಡ್ತಿರೋ ಲೋಗೋ ಟ್ರೈ ಮಾಡಿದ್ವಿ, ಬಟ್ ಅದು ತುಂಬ ರಿಲಿಜಿಯಸ್ ಅಂತ ಅನ್ನಿಸ್ತು. ಸೊ ಫೋಕಸ್ ಶಿಫ್ಟ್ ಮಾಡಿ ಮಿಲೆಟ್ ಬ್ರ್ಯಾಂಡ್ ಅಂತ ತೋರಿಸೋ ಥರ ಏನಾದರೂ ಹೈಲೈಟ್ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಬಟ್ ಬ್ಯಾಕ್ ಟು ಸ್ಕ್ವೇರ್ ಒನ್, ಮನ್ಸಿಗೆ ಸಮಾಧಾನ ಆಗಿಲ್ಲ. ಇವಾಗ ನಾನು ಹೇಳೋದನ್ನ ನೀವು ನಂಬೋದೇ ಇಲ್ಲ. ಸಮಥಿಂಗ್ ಕ್ರೇಜಿ ಹ್ಯಾಪೆಂಡ್. ಅದೇನು ಅಂದರೆ, ಮಿರಾಕ್ಯುಲಸ್ ಆಗಿ ನಮ್ಮ ಲೋಗೋ ನನ್ನ ಕನ್ಸಲ್ಲಿ ಬಂತು. ನಾರ್ಮಲಿ ನನಗೆ ನನ್ನ ಯಾವ ಕನಸು ನೆನಪಿರಲ್ಲ, ಬಟ್ ದಿಸ್ ಒನ್ ಸ್ಟೇಟ್. ಐ ಇಮಿಡಿಯೇಟ್ಲಿ ಕಾಲ್ಡ್ ಮೈ ಡಿಸೈನರ್ ಆ್ಯಂಡ್ ಟೋಲ್ಡ್ ಹಿಮ್, ಡೂಡ್, ದಿಸ್ ಇಸ್ ವಾಟ್ ಐ ಸಾ ಇನ್ ಮೈ ಡ್ರೀಮ್. ಲೆಟ್ಸ್ ಫಿಗರ್ ಇಟ್ ಔಟ್, ಮಾಡೋಣ ಇದನ್ನ, ಲೆಟ್ಸ್ ಟ್ರೈ ರೀಕ್ರಿಯೇಟಿಂಗ್ ಇಟ್ ಅಂತ. ಫಸ್ಟ್ ಡ್ರಾ ಮಾಡಿದಾಗ ಆಬ್ವಿಯಸ್ಲಿ ಅದರ ಔಟ್ಪುಟ್ಟೂ ಅಷ್ಟು ಚೆನ್ನಾಗೇನು ಬಂದಿರಲಿಲ್ಲ. ಏನೋ ಮಿಸ್ಸಿಂಗ್ ಅಂತ ಅನ್ನಿಸ್ತಾನೆ ಇತ್ತು. We tried refining it so many times. That's when I visited Amin3. Actually, taking inspirations from many other brands will definitely help you. And we would love to give a small credit to Amin3 also. Our design nodaga, I realized how simple, minimal, and elegant a brand can be. We needed exactly that premium look. ಫೈನಲಿ ಎಲ್ಲ ಕೀವರ್ಡ್ಸ್ ಮ್ಯಾಚ್ ಮಾಡಿ ತುಂಬ ರೆಫರೆನ್ಸಸ್ಸು, ಇನ್ಸ್ಪಿರೇಷನ್ಸು, ಐಟ್ರೇಷನ್ಸ್ ಆದಮೇಲೆ ನಮ್ಮ ರಾಯಲ್ ಬ್ಲೂ ಮತ್ತು ಗೋಲ್ಡನ್ ಥೀಮ್ ಇರೋ ಲೋಗೋನ ಫೈನಲೈಸ್ ಮಾಡಿದ್ವಿ. ನಮ್ಮ ಲೋಗೋನ ನೀವು ಡೀಟೇಲಾಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಎರಡು ವಿಷಯ ಕಾಣಿಸುತ್ತೆ. ಮೊದಲನೇದು ಶ್ರೀರಾಮನ ಪವಿತ್ರವಾದ ಬಿಲ್ಲು, ಎರಡನೇದು ಒಂದು ಧಾನ್ಯದ ಎಳೆ. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಅದು ಎರಡು ರೀತಿಯಲ್ಲಿ ಕಾಣಿಸುತ್ತೆ. ಒಂದು ಕಂಪ್ಲೀಟ್ ಬಿಲ್ಲು, ಇನ್ನೊಂದು ಹಕ್ಕಿ ಧಾನ್ಯ ತಿಂತಾರೋ ಥರನೂ ಕಾಣಿಸುತ್ತೆ. ಈ ಲೋಗೋ ಶ್ರೀರಾಮನಿಗೆ ನಮ್ಮ ಟ್ರಿಬ್ಯೂಟ್. ನಮ್ಮ ಲೋಗೋಗೆ ಬಂದಿರೋ ಅಪ್ರಿಸಿಯೇಷನ್ನು ನಮ್ಮ ಅಳತೆಗೂ ಮೀರಿತ್ತು. ಆ್ಯಂಡ್ ವಿ ಆರ್ ಎಕ್ಸ್ಟ್ರೀಮ್ಲಿ ಥ್ಯಾಂಕ್ಫುಲ್. ಪ್ರತಿಯೊಬ್ಬರು ನಮ್ಮ ಎಫರ್ಟ್ಸ್ನ ರೆಕಗ್ನೈಸ್ ಮಾಡಿ, ಅಪ್ರಿಷಿಯೇಟ್ ಮಾಡಿ, ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ನೆನಪಿರಲಿ, ನಿಮ್ಮ ಬ್ರ್ಯಾಂಡ್ ನೇಮ್ ಮತ್ತು ಲೋಗೋ ನಿಮಗಿಂತ 100 ಪಟ್ಟು ವೇಗವಾಗಿ 10 ಪಟ್ಟು ಜಾಸ್ತಿ ಜನನ ತಲುಪುತ್ತೆ. ಇಟ್ ಶುಡ್ ಸ್ಪೀಕ್ ಆನ್ ಬಿಹಾಫ್ ಆಫ್ ಯು. ಇನ್ಫ್ಯಾಕ್ಟ್ ಇಟ್ ಶುಡ್ ಸ್ಪೀಕ್ ಬಿಫೋರ್ ಯು ಇವನ್ ಸ್ಟಾರ್ಟ್ ಸ್ಪೀಕಿಂಗ್. ಆ್ಯಕ್ಚುಲಿ ನಾವು ಚೂಸ್ ಮಾಡಿರೋ ಕಲರ್ಸಿಗೆ ಕೂಡ ಒಂದು ಕ್ರೇಜಿ ರೀಸನ್ ಇದೆ. ಅದೇನು ಅಂತ ಪ್ಯಾಕೇಜಿಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಾಗ ಹೇಳ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬಿಸ್ನೆಸ್ ಜರ್ನಿನ ಸ್ಟಾರ್ಟ್ ಮಾಡಿ.